ವಿದ್ಯಾಮಾನ್ಯ ತೀರ್ಥರ ಇನ್ನೊಂದು ಮಹತ್ವವನ್ನು ಹೇಳ್ತೇನೆ. ಆವಾಗ ನಮಗೆ ರಾಯರ ಮೇಲೆ ವಿಶೇಷವಾದ ಒಂದು ಪ್ರೀತಿ ಬರುತ್ತೆ. ಏನು, ಒಂದು ಸಂದರ್ಭದಲ್ಲಿ ವಿಮಾನದ ಮೂಲಕ ಅವರು ಎಲ್ಲಿಗೋ ಒಂದು ಬೇರೆ ರಾಜ್ಯಕ್ಕೆ ಹೋಗಲಿಕ್ಕೆ ಅಂತ ತುರ್ತಾಗಿ ಹೋಗಲಿಕ್ಕೆ ಅಂತ ಸಂಕಲ್ಪ ಮಾಡಿದ್ರು. ಬಂದರು, ವಿಮಾನ ನಿಲ್ದಾಣದಲ್ಲಿ ಕೂತರು. ಅವರಲ್ಲಿರತಕ್ಕಂಥ ಪೂಜಾ ಸಾಮಗ್ರಿಗಳೆಲ್ಲ ವಿಮಾನದ ಒಳಗೆ ಹೋಗಿ ಆಯಿತು. ಇವರು ಕೂತಿದ್ದಾರೆ. ಸರಿ, ಇನ್ನು ವಿಮಾನಕ್ಕೆ ಇನ್ನು ಹೋಗಬೇಕು. ಈಗ 2 ವರ್ಷದ ಒಂದು ಅನುಗ್ರಹದಿಂದಾಗಿ, ಕೊರೋನಾ ಅನುಗ್ರಹದಿಂದಾಗಿ ಸೋಷಿಯಲ್ ಡಿಸ್ಟೆನ್ಸ್ ಅದನ್ನೇ ಮಡಿ, ಕೈ ತೊಳ್ಕೊಳ್ಬೇಕು. ಇವರಂದ್ರಂತೆ ಸೋಷಿಯಲ್ ಡಿಸ್ಟೆನ್ಸ್ ಅಂತೆಲ್ಲ ಉಂಟು, ಕೈ ತೊಳ್ಕೊಳ್ಬೇಕು, ಸ್ನಾನ ಮಾಡಬೇಕು, ಅದಕ್ಕೆಲ್ಲ ಅಂತಂದಾಗ ಅದೆಲ್ಲ ನಮ್ಗೆ ಗೊತ್ತಿಲ್ಲ, ತೋರಿಸ್ಬೇಕು. ಇವರು ಆಗುವುದಿಲ್ಲ ಅಂತ ಇವರು, ತೋರಿಸದೆ ಬಿಡೋಲ್ಲ ಅಂತ ಅವರು. ಕೊನೆಗೆ ಇವರಂದರು, ವಿದ್ಯಾಮಾನ್ಯರಂದರು, ನಮ್ಮ ವಸ್ತುಗಳನ್ನು ಕೊಟ್ಟು ಬಿಡಿ, ನಾವು ಹಿಂದೆ ಹೋಗ್ತೇವೆ ಅಂತಂದರು. ಏನು ವಿಮಾನದ ನಮ್ಮ ಪೂಜಾ ಸಾಮಗ್ರಿ ಹಾಕಿದ್ದು ಕೊಟ್ಟು ಬಿಡಿ, ನಾವು ಹಿಂದೆ ಹೋಗ್ತೇವೆ. ಕೊಡಲಿಕ್ಕಾಗೋಲ್ಲ, ಹೋಗಲಿಕ್ಕೂ ಆಗೋಲ್ಲ. ಇಂತಹ ಪರಿಸ್ಥಿತಿ ಬಂದಿದೆ. ವಿಮಾನ ಹೊರಡಲಿಕ್ಕೆ ತಯಾರಾಗಿದೆ, ಇವರು ಕೂತಿದ್ದಾರೆ. ಇಷ್ಟೊತ್ತಿಗೇನೆ ಒಂದು ಅರ್ಧ ಗಂಟೆ ತಡ ಆಗಿದೆ ಈ ಚರ್ಚೆ ನಡೆಯುವಾಗಲೇ. ಕೊನೆಗೆ ವಿಮಾನದ ಚಾಲಕ ಏನು ಎಂಥದ್ದು ಅಂತ ಹೇಳಿಕೊಂಡು, ಯಾಕೆ ತಡ ಅಂದ್ಗೋ,